ನಮಸ್ಕಾರ ಎಲ್ಲರಿಗೂ. ಇವತ್ತೇನು ಹೇಳ್ಕೊಡ್ಲಿತ್ತೀನಿ ಅಂದ್ರೆ ಪ್ಯಾಂಟ್ ಸೈಜ್ ಯಾವ ಥರ ತೊಗೊಂಡು ಯಾವ ಥರ ಕಟಿಂಗ್ ಮಾಡ್ಬೇಕಂತೇಳಿ. ಇವ್ರದ್ದು ಉದ್ದ ಅಳತೆ 40 ಇಂಚ್ ಅದ ನೋಡ್ರಿ. ಇದು ಪ್ಯಾಂಟಿನ ಉದ್ದ ಅಳತೆ 40 ಇಂಚ್ ಮತ್ತು ಟೊಂಕಿನ ಅಳತೆ 8 ಇಂಚ್ ಅದ. 8 ಇಂಚ್ ಟೊಂಕಿನ ಅಳತೆ ಅದ. ಇದು ಈ ಥರ ಮೊದಲು ಅಳತೆ ತೊಗೊಂಡು ಆಮೇಲೆ ಏನದ ಇದ್ರ ಮ್ಯಾಗ ಹಾಕೋರು ಕಟಿಂಗ್ ಮಾಡೋ ಮುಂದೆ. ಇದು 30-35 ಹಾಕೋ ಪ್ಯಾಂಟಿಂದು ಕಡೆಗೆ ಬಿಡೋದು ಮ್ಯಾಗ್ ಟೊಂಕಿಂದು ಇಲ್ಲಿ ಕಡೆಗೆ ಬಿಟ್ಟು ನೋಡ್ರಿ. ಇದು ಮತ್ತು ಇದು ಸರಳ ಅದ. ಇದು ಈ ಥರ ಕಟ್ಟಿಂಗ ಮೊದಲು ಎಷ್ಟು 40 ಅವ್ರದ್ದು ಅದಲ್ಲ ಅದು ತೊಗೊಂಡು 35 ಉದ್ದಳತಿ ತೊಗೊಂಡಿನ ಟೊಂಕಿಂದು ಕಡೆಗೆ ಬಿಟ್ಟಿನ ಅರ್ವಿ. ಟೊಂಕಿನ ಅರ್ವಿ ಕಡೆಗೆ ಬಿಟ್ಟು ಇಲ್ಲದಲ್ಲ 7 ಇಂಚ ತೆಳಗೆ ಕಟಿಂಗ್ ತೊಗೋತೀನಿ ನೋಡ್ರಿ. ಇದು ಇಲ್ಲಿ ತುಕಡಿ ಹಚ್ಕೋತೀವಲ್ಲ ಅದು. ಇಲ್ಲಿ ಕಾಲಿನ ಬಲೆ ಎಷ್ಟು ತೊಗೋಬೇಕಂದ್ರೆ 9 ಇಂಚ ಕಾಲಿನ ಬಲೆ ತೊಗೋಬೇಕಿದು. 9 ಇದು 7 ಇಂಚ್ ತೊಗೊಂಡಿಲ್ಲಿ 9 ಇಂಚ್ ತೊಗೊಂಡಲ್ಲಿ ಎರಡು ಕೂಡಿಸಿ ಈ ಥರ ಲೈನಿಂಗ್ ಹಾಕೋಬೇಕ್ರಿ. ಉದ್ದ ಈ ಥರ ಉದ್ದ ಲೈನ್ ಹಾಕ್ಕೊಂಡು ಟೊಂಕಿನ ಪಟ್ಟಿ ಯಾವ ಥರ ತೊಗೋಬೇಕು ಆಮೇಲೆ ತಿಳಿಸ್ತೀನಿ ನಿಮಗೆ. ಮೊದಲ ಟೊಂಕಿನ ಅರ್ಬಿ ಬಿಟ್ಟು ಇದೇ ತೆಳಗಿಂದೇ ತೊಗೊಳಬೇಕಿನ್ನ. ಇದು ನೋಡ್ರಿ ಇಲ್ಲಿ ಏನದಲ್ಲ ಇದು 7 ಇಂಚ್ ಇದು ತೊಗೊಂಡಿನಿ ನೋಡೋಣ. ಇದು ಎರಡು ಸೇರಿಸಿ 9 ಇಂಚ 7 ಇಂಚಿಗೆ ತಂದು ಇದು ರೈಟ್ ಮಾಡೀನಿ. ಮತ್ತು ಇದು ಕಟಿಂಗ್ ಮಾಡಿಕೊಂಡು ಟೊಂಕಿನ ಅಳತೆ ಹ್ಯಾಂಗೆ ತೊಗೋಬೇಕಂತ ಹೇಳ್ಕೊಡ್ತೀನಿ. ಕಟಿಂಗ ನಿಮ್ಗೆ ಅರ್ಥ ಆಗ್ಯದಂತೇಳಿ ಅನ್ಕೋತೀನಿ. ಕರೆಕ್ಟಾಗಿ ಇಲ್ಲ ಕಮೆಂಟ್ ಮಾಡಿ ಹೇಳಿ. ಫುಲ್ ವಿಡಿಯೋ ನೋಡಿ ಕಟಿಂಗ್ ನಿಮ್ಗೆ ಅರ್ಥ ಆಗಿತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದು 4 ಪದರ ಅದ ನೋಡ್ರಿ. ಇದು ಖುಲ್ಲ ಇದ್ದಿದ್ದು ಈ ಸೈಡ್ ಇರಬೇಕು. ಅದೇನು ಪ್ಯಾಕ್ ಅದಲ್ಲ ನಮ್ಮ ಕಡೆಗೆ ಇರಬೇಕದು. ಇದು 4 ಪದರ ಅದ ನೋಡ್ರಿ. ಇದು ಟೊಂಕಿನ ಅರ್ವಿ ಇದ್ರೊಳಗೆ ತೊಗೋಬೇಕು. ಈಗ ಟೊಂಕಿನ ಅರ್ವಿ ಒಂದು ಪದರ ಇದು ಖುಲ್ಲ ಮಾಡ್ಕೊಂಡಿನಿ. ಎಷ್ಟು ಬೇಕಂದ್ರೆ 10 ಇಂಚ್ ಅರ್ವಿ ತೊಗೋಬೇಕು. ನಾವೀಗ 10 ತೊಗೋಬೇಕು. ಈ ಥರ 10 ತೊಗೊಂಡೇವಂದ್ರೆ 2 ಇಂಚ ಮಡಚಕ್ಕೆ ಹೋಗ್ತದ. 2 ಇಂಚ್ ಮಡಚಿ ಆಮೇಲೆ ಈ ಥರ 2 ಪದರ ಮಾಡಿಕೊಂಡು ಇದು ಎಷ್ಟು ಆಗಬೇಕು ಟೊಂಕಿನ ಅಳತೆ ಅಂತ ಮ್ಯಾಗಿದು ಟೊಂಕ ಹಿಡ್ದು ನೋಡಮ್ರಿ. 22 21 ಇರಬೇಕು ಟೊಂಕಿನ ಅಳತೆ. ಟೊಂಕಿನ ಅಗಲ 22 ಅದ ನೋಡ್ರಿ ಇವ್ರದ್ದು. 22ಕ್ಕೆ ಇನ್ನೊಂದು ಸ್ವಲ್ಪ ಅರ್ವಿ ಕಮ್ಮಿ ಬೀಳಾಗುತ್ತದೆ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದು ಅರ್ವಿ ತೊಗೊಂಡು ಇಲ್ಲಿ ಹಚ್ಕೋಬೇಕ್ರಿ. ಯಾವ ಥರ ಅಂತೇಳಿ 2 ಪದರ ಅದಲ್ಲ ಅದು ಅರ್ವಿ. ಇದನ್ನು 2 ಪದರ ಇಟ್ಕೋಬೇಕು ನೋಡ್ರಿ. ಹಿಂಗೆ 2 ಪದರ ಇಟ್ಕೊಂಡು 22 ಆಯ್ತು ನೋಡ್ರಿ. ಈಗ 22 ಇಂಚಿಗೆ ಸೌನಾಗಿ ಇಟ್ಕೊಂಡು ಕಟ್ ಮಾಡ್ಕೊರಿ. ಇದು ಎಷ್ಟು ಬೇಕು ಕಟ್ ನಿಮಗೆ. ನಂದು ಕಟಿಂಗ್ ಅರ್ಥ ಆಗ್ಯದ ಅನ್ಕೋತೀನಿ. ಅರ್ಥ ಆದರೆ ಲೈಕ್ ಮಾಡಿ ಒಂದು. ಮತ್ತು ಏನೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನಾಳೆ ವೀಡಿಯೋದಾಗ ಇದು ಯಾವ ಥರ ಹೊಲಿಯೋದಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಇದೇನು ಅರ್ಬಿ ಅದಲ್ರಿ ಇದಿಷ್ಟು ಎಲ್ಲಿ ಹಚ್ಕೋಬೇಕಂದ್ರೆ ಇಲ್ಲಿ ನೋಡಿ ಕಾಲಿಗೆ ತೆಳಗೆ ಪಟ್ಟಿ ಹಚ್ಕೋಕೆ ಮತ್ತು ಆಮೇಲೆ ಕಸಿ ಹೊಲ್ಕೋಕೆ. ಇದು ಇಷ್ಟ ಆದರೆ ಲೈಕ್ ಮಾಡಿ.